ಇನ್ನು ಬೆಂಗಳೂರು ಅಭಿವೃದ್ಧಿ ಸಚಿವರ ಒಂದು ಆಕ್ಷನ್ ಪ್ಲಾನ್ ಮತ್ತೆ ಮುಂದುವರಿತಾ ಇದೆ. ಈ ಹಿಂದೆನೂ ಕೂಡ ಕೆಲವೊಂದಷ್ಟು ಮೀಟಿಂಗ್ ಮಾಡಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದು ಇದೆಲ್ಲವೂ ಕೂಡ ನಡೀತಾ ಇತ್ತು. ಈಗ ಮತ್ತೊಂದು ರೌಂಡ್ ನೋಡಿ, ವೈಟ್ ಟ್ಯಾಪಿಂಗ್ ಮತ್ತು ಫ್ಲೈಓವರ್ ಕಾಮಗಾರಿ ವಿಚಾರಕ್ಕೆ ಕ್ಲಾಸ್ ತಗೊಂಡಿದ್ದಾರೆ. ಅಧಿಕಾರಿಗಳಿಗೆ ಮತ್ತೆ ತರಾಟೆಗೆ ತೆಗೆದುಕೊಂಡಿರುವಂತಹ ಸಚಿವ ಕೃಷ್ಣ ಬೈರೇಗೌಡ. ಕೆಲವೆಡೆ ಎಲಿವೇಟೆಡ್ ಕಾರಿಡಾರ್ ಮತ್ತು ಫ್ಲೈಓವರ್ ಕಾಮಗಾರಿ ನಡೀತಾ ಇದೆ. ಇನ್ನೇನಿಲ್ಲಿ ಫ್ಲೈಓವರ್ ಕಾಮಗಾರಿ ಆಗುತ್ತೆ ಅಂತ ಗೊತ್ತಿದ್ರೂ ಕೂಡ ಅದೇ ರಸ್ತೆಗೆ ವೈಟ್ ಟ್ಯಾಪಿಂಗ್ ಮಾಡಿದರು. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳಿಗೆ ಸರಿಯಾಗಿ ಜಾಡಿಸಿದ್ದಾರೆ ಕೃಷ್ಣ ಬೈರೇಗೌಡ. ಫ್ಲೈಓವರ್ ಆಗುತ್ತೆ ಅಂತ ಹೇಳಿ ಗೊತ್ತಿದ್ದು ಕೂಡ ಯಾಕ್ರಿ ಮಾಡಕ್ ಹೋದ್ರಿ ವೈಟ್ ಟ್ಯಾಪಿಂಗು, ಯಾರಿಗ್ರಿ ಬಿಲ್ ಸಬ್ಮಿಟ್ ಮಾಡ್ತಾ ಇದ್ರಿ ನೀವು? ಮತ್ತೆ ಈಗ ವೈಟ್ ಟ್ಯಾಪಿಂಗ್ ಮಾಡ್ತೀರಿ, ಮತ್ತೆ ಮುಂದೆ ಅದನ್ನು ಕಿತ್ತಾಕ್ತೀರಿ, ಮತ್ತೆ ಅದ್ರ ಮೇಲೆ ಫ್ಲೈಓವರ್ ಮಾಡ್ತೀರಿ. ಫ್ಲೈಓವರ್ ಬಂತು ಅಂತ ಹೇಳಿ ವೈಟ್ ಟ್ಯಾಪಿಂಗ್ ಕಿತ್ತಾಕೋದಕ್ಕೆ ಹೋಗ್ತೀರಿ. ಇದೆಲ್ಲ ಏನಕ್ಕೆ ಮಾಡ್ತಾ ಇದ್ದೀರಿ? ಗೊತ್ತಿದ್ದು ಕೂಡ ಯಾಕೆ ಈ ಥರದ ಕೆಲಸಗಳನ್ನ ಮಾಡ್ತಾ ಇದ್ದೀರಿ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ತರಾಟೆಗೆ ತೆಗೆದುಕೊಂಡ್ರು. You knew it, the flyover had to be done today or tomorrow. Why did you do white topping there? So that you can do the white topping, then cut it open, waste it, and then build an elevated road on top of it. ಅದನ್ನೇ ನಾನು ಕೇಳ್ತಾ ಇದ್ದೀನಿ, ನೀವು ಹೇಳಿದ್ದನ್ನೇ ನಾನು ಕೇಳ್ತಾ ಇದ್ದೀನಿ. ಯಾಕೆ ಮಾಡಿದ್ರಿ ಹಾಗಾದ್ರೆ? ಫ್ರಮ್ 2020 ಇಟ್ ವಾಸ್ ಇನ್ ಯುವರ್ ರೆಡಾರ್ ದಟ್ ಅಲ್ಲಿ ಒಂದು ಎಲಿವೇಟೆಡ್ ರೋಡ್ ಮಾಡಬೇಕು ಅಂತ. ಹಂಗಿದ್ರೆ ಇವತ್ತೆಲ್ಲ ನಾಳೆ ಎಲಿವೇಟೆಡ್ ರೋಡ್ ಮಾಡಲೇಬೇಕು ಅಂತಿದ್ರೆ why did you do white topping? ಈಗ ಮಾಡಿದ ವೇಸ್ಟ್ ಆಗೋದಿಲ್ವಾ? ಏನ್ ಉಳಿತದೆ? ನೀವು ಸೆಂಟ್ರಲ್ ರೋಡ್ ಅಲ್ಲೇ ಕಟ್ ಮಾಡ್ತೀರಾ. ಮೀಡಿಯನ್ ಇದ್ದಿದ್ರೆ ಬೇರೆ, ರಿಂಗ್ ರೋಡ್ ಅಲ್ಲಿ ಮೀಡಿಯನ್ ಇತ್ತು, ಸ್ವಲ್ಪ ಹಾಳಾಗಿದೆ. ಇಲ್ಲಿ ನೀವು ಸೆಂಟರ್ ರೋಡ್ ಅಲ್ಲಿ ಕಟ್ ಮಾಡಿದ್ಮೇಲೆ ಎನಿವೇ ಈಗ ಮ್ಯಾಪಿಂಗ್ ಮಾಡಿಸಿ ಅಟ್ಲೀಸ್ಟ್. ಇನ್ಮೇಲೆ ಮತ್ತೆ ಅದೇ ತರ ಆಗೋದು ಬೇಡ. ಅಲ್ಲಿ ಯಾವ್ದಾದ್ರು ಫ್ಲೈಓವರ್ ಇದ್ರೆ, ವೈಟ್ ಟಾಪಿಂಗ್ ಇದ್ರೆ, ಅಟ್ಲೀಸ್ಟ್ ಇಲ್ಲ ಮಾಡ್ಲೇಬೇಕು ಅಂದ್ರೆ ಯು ಟೇಕ್ ಎನ್ ಇನ್ಫಾರ್ಮ್ ಡಿಸಿಷನ್. ಅಟ್ಲೀಸ್ಟ್ ಇಲ್ಲ ನಾಳೆ ಎಲಿವೇಟೆಡ್ ಬರುತ್ತೆ ಆದ್ರೂ ಇವತ್ತು ವೈಟ್ ಟಾಪಿಂಗ್ ಮಾಡಬೇಕು ತೀರ್ಮಾನ ಮಾಡಿ. ಅಟ್ಲೀಸ್ಟ್ ಯು ಆನ್ ಪೇಪರ್ ಯು ಡಿಸೈಡ್. ಸುಮ್ಮನೆ ಏನು ಫಾರ್ ಲ್ಯಾಕ್ ಆಫ್ ಅಪ್ಲಿಕೇಶನ್ ಆಫ್ ಮೈಂಡ್ ಸುಮ್ಮನೆ ದುಡ್ಡು ಸುರಿಯೋದು ಬೇಡ ಅಷ್ಟೇ. ಯು ವಾಂಟೆಡ್ ಟು ಡೂ ಎ ಫ್ಲೈಓವರ್ ವಿಚ್ ವಾಸ್ ಆಲ್ವೇಸ್ ದೇರ್. You knew it, the flyover had to be done today or tomorrow. Why did you do white topping there? So that you can do the white topping, then cut it open, waste it, and then build an elevated road on top of it. ಅದನ್ನೇ ನಾನು ಕೇಳ್ತಾ ಇದ್ದೀನಿ, ನೀವು ಹೇಳಿದ್ದನ್ನೇ ನಾನು ಕೇಳ್ತಾ ಇದ್ದೀನಿ. ಯಾಕೆ ಮಾಡಿದ್ರಿ ಹಾಗಾದ್ರೆ? ಫ್ರಮ್ 2020 ಇಟ್ ವಾಸ್ ಇನ್ ಯುವರ್ ರೆಡಾರ್ ದಟ್ ಅಲ್ಲಿ ಒಂದು ಎಲಿವೇಟೆಡ್ ರೋಡ್ ಮಾಡಬೇಕು ಅಂತ. ಹಂಗಿದ್ರೆ ಇವತ್ತೆಲ್ಲ ನಾಳೆ ಎಲಿವೇಟೆಡ್ ರೋಡ್ ಮಾಡಲೇಬೇಕು ಅಂತಿದ್ರೆ why did you do white topping? ಈಗ ಮಾಡಿದ ವೇಸ್ಟ್ ಆಗೋದಿಲ್ವಾ? ಏನ್ ಉಳಿತದೆ? ನೀವು ಸೆಂಟ್ರಲ್ ರೋಡ್ ಅಲ್ಲೇ ಕಟ್ ಮಾಡ್ತೀರಾ. ಮೀಡಿಯನ್ ಇದ್ದಿದ್ರೆ ಬೇರೆ, ರಿಂಗ್ ರೋಡ್ ಅಲ್ಲಿ ಮೀಡಿಯನ್ ಇತ್ತು, ಸ್ವಲ್ಪ ಹಾಳಾಗಿದೆ. ಇಲ್ಲಿ ನೀವು ಸೆಂಟರ್ ರೋಡ್ ಅಲ್ಲಿ ಕಟ್ ಮಾಡಿದ್ಮೇಲೆ ಎನಿವೇ ಈಗ ಮ್ಯಾಪಿಂಗ್ ಮಾಡಿಸಿ ಅಟ್ಲೀಸ್ಟ್. ಇನ್ಮೇಲೆ ಮತ್ತೆ ಅದೇ ತರ ಆಗೋದು ಬೇಡ. ಅಲ್ಲಿ ಯಾವ್ದಾದ್ರು ಫ್ಲೈಓವರ್ ಇದ್ರೆ, ವೈಟ್ ಟಾಪಿಂಗ್ ಇದ್ರೆ, ಅಟ್ಲೀಸ್ಟ್ ಇಲ್ಲ ಮಾಡ್ಲೇಬೇಕು ಅಂದ್ರೆ ಯು ಟೇಕ್ ಎನ್ ಇನ್ಫಾರ್ಮ್ ಡಿಸಿಷನ್. ಅಟ್ಲೀಸ್ಟ್ ಇಲ್ಲ ನಾಳೆ ಎಲಿವೇಟೆಡ್ ಬರುತ್ತೆ ಆದ್ರೂ ಇವತ್ತು ವೈಟ್ ಟಾಪಿಂಗ್ ಮಾಡಬೇಕು ತೀರ್ಮಾನ ಮಾಡಿ. ಅಟ್ಲೀಸ್ಟ್ ಯು ಆನ್ ಪೇಪರ್ ಯು ಡಿಸೈಡ್. ಸುಮ್ಮನೆ ಏನು ಫಾರ್ ಲ್ಯಾಕ್ ಆಫ್ ಅಪ್ಲಿಕೇಶನ್ ಆಫ್ ಮೈಂಡ್ ಸುಮ್ಮನೆ ದುಡ್ಡು ಸುರಿಯೋದು ಬೇಡ ಅಷ್ಟೇ. ಪೀಪಲ್ ಹೂ ಎಂಟರ್ ದ ಟನಲ್ ಸಿಸ್ಟಮ್ ದೇ ಶುಡ್ ಬಿ ಏಬಲ್ ಟು ಆಕ್ಸೆಸ್ more number of points. So in the city space, not just out to out. So north south allo sir more interchange ಕೊಟ್ಟಿದ್ದಾರೆ. ಇದೆ ಅದು ಅಲ್ಲಿಗೆ ಆಯ್ತು. ಇದರಲ್ಲೂ ಮೂರು ಚೇಂಜ್ ಮಾಡಿ. ಈಗ ನೀವು ಬರೀ ಅಲ್ಲಿಂದ ಅಲ್ಲಿಗೆ ತಗೊಳ್ತಾ ಇದ್ದೀರಾ. ಈಗ ಫಾರ್ ಎಕ್ಸಾಂಪಲ್ ಸೊ ಹೀಗೆ ಸಚಿವ ಕೃಷ್ಣ ಬೈರೇಗೌಡರು ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ್ರು. ಬಹುಶಃ ಈಗ ಬೆಂಗಳೂರಿನ ಅಧಿಕಾರಿಗಳು ಅನ್ಕೊಳ್ತಾ ಇರ್ತಾರೆ, ಯಾಕಾದರೂ ಬಂದ್ರಪ್ಪ ಕೃಷ್ಣ ಬೈರೇಗೌಡರು ಈ ಸಚಿವರಾಗಿ ಈ ಖಾತೆ, ಈ ಇಲಾಖೆಗೆ ಅಂಥೇಳಿ. ಯಾಕಂದರೆ ಇನ್ನು ಮುಂದೆ ಇದೇ ಥರದ ಕ್ಲಾಸ್ಗಳು ಖಂಡಿತವಲ್ಲೂ ಇದ್ದೇ ಇರುತ್ತೆ. ಇನ್ನೂ 2 ವರ್ಷ ನೀವು ಹಿಂಗೇ ತಡ್ಕೊಳ್ಳೇಬೇಕು, ಇಲ್ಲ ಸರಿಯಾಗಿ ಕೆಲಸ ಮಾಡಬೇಕಷ್ಟೇ. ಎರಡೇ ಈಗ ಆಪ್ಷನ್ ಇರುವಂಥದ್ದು ಅಧಿಕಾರಿಗಳಿಗೆ. ಇದಾದ ನಂತರ ಮಾತನಾಡಿದ್ರು ಕೃಷ್ಣ ಬೈರೇಗೌಡರು ಈ ಎಲ್ಲ ವಿಚಾರವಾಗಿ. ಬನ್ನಿ ನೋಡೋಣ. ಬೀಸ್ಮೈಲ್ನಿಂದ ಬೆಂಗಳೂರಿನ ಸಂಚಾರ ಸಮಸ್ಯೆಗಳಿಗೆ ದೀರ್ಘಾವಧಿಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಕೈಗೆತ್ತಿಕೊಳ್ಳಬೇಕು ಅನ್ನುವಂತಹ ನೀಲಿ ನಕ್ಷೆಯನ್ನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಹಾಕಿ ಕೊಟ್ಟಿದ್ದಾರೆ. ನೀಲಿ ನಕ್ಷೆಯನ್ನು ಯಾವುವು ಹೆಚ್ಚು ಸಂಚಾರ ಹೊಂದಿರುವಂತಹ ರಸ್ತೆಗಳು ಅಂದರೆ ಹೈ ಡೆನ್ಸಿಟಿ
ರೋಡ್ ಕಾರಿಡಾರ್ಸ್ ಅಂತ ನಾವೇನು ಹೇಳ್ತೇವೆ, ಹೆಚ್ಚು ವೆಹಿಕಲ್ ಟ್ರಾಫಿಕ್ ಇರ್ತಕ್ಕಂಥ ರಸ್ತೆಗಳು, ಅವು ಪದೇ ಪದೇ ಹಾಳಾಗ್ತಾ ಇದ್ರೆ ಅವುಗಳಿಂದ ಹೆಚ್ಚಿನ ಜನಕ್ಕೆ ತೊಂದರೆ ಆಗ್ತದೆ. ಯಾಕೆಂದ್ರೆ ಅಕ್ಕಪಕ್ಕಗಳ ರೋಡ್ಗಳಿಂದ ಬಂದವರು ಕೂಡ ಮುಖ್ಯ ರಸ್ತೆಗಳನ್ನ ಎಲ್ಲರೂ ಉಪಯೋಗಿಸೋದ್ರಿಂದ ಮುಖ್ಯ ರಸ್ತೆಗಳು ಸುಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದರಿಂದ ಹೆಚ್ಚಿನ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಈ ಕಾರಣಕ್ಕಾಗಿ ಈ ಮುಖ್ಯ ರಸ್ತೆಗಳನ್ನ ಸುಸ್ಥಿತಿಯಲ್ಲಿ ಇಡಬೇಕು ಅಂತ, ಅವುಗಳು ಪದೇ ಪದೇ ಹಾಳಾಗೋದನ್ನ ತಪ್ಪಿಸಿ ಒಂದು 20-30 ವರ್ಷ ಬಾಳಿಕೆ ಬರುವ ರೀತಿಯಲ್ಲಿ ರಸ್ತೆಗಳನ್ನ ನಿರ್ಮಾಣ ಮಾಡಬೇಕು. 30 ವರ್ಷ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಲಕ್ಷ್ಮೀ ನರಸಿಂಹ, ಈಗ ಬಹುಶಃ ಅಧಿಕಾರಿಗಳು ಕೂಡ ಅನ್ಕೊಳ್ತಾ ಇರ್ತಾರೆ ಯಾಕಾದ್ರೂ ನಾವು ಇವ್ರ ಕೈಗೆ ಸಿಕ್ಕಾಕೊಳ್ತಾ ಇದ್ದೀವಿ ಅಂತ ಹೇಳಿ. ಬಟ್ ಈಗ ಕೆಲಸ ಮಾಡದಲ್ಲೇ ಇದ್ರೆ ಬೇರೆ ವಿಧಿ ಎಲ್ಲ ಮಾಡಲೇಬೇಕಾಗುತ್ತೆ. ಕೃಷ್ಣ ಬೈರೇಗೌಡರು ಸರಿಯಾಗಿ ಕ್ಲಾಸ್ ತಗೊಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಜನಸಾಮಾನ್ಯರು ಕೂಡ ಇದನ್ನ ಮೆಚ್ಕೊಳ್ತಾರೆ. ಇವತ್ತಾಗಿದ್ದೇನು ಆಕ್ಚುಲಿ, ಯಾವ ಕಡೆ ಈ ಥರದ ರಸ್ತೆಗಳು ವೈಟ್ ಟ್ಯಾಪಿಂಗ್ ಮಾಡ್ತಾ ಇದ್ರು, ಇಲ್ಲಿ ಮತ್ತೆ ಫ್ಲೈಓವರ್ ಮಾಡಬೇಕು ಅಂತ ಗೊತ್ತಿದ್ರು ಕೂಡ ಹೇಗೆ ದುಂದು ವೆಚ್ಚ ಮಾಡ್ತಾ ಇದ್ರು, ಇದನ್ನೆಲ್ಲ ಹೇಗೆ ಪರಿಶೀಲನೆ ನಡೆಸಿದ್ರು ಇವತ್ತು ಸಚಿವರು? ಲಕ್ಷ್ಮಿ. ಕೃಷ್ಣ ಬೈರೇಗೌಡರು ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯನ್ನು ವಹಿಸಿಕೊಂಡ ನಂತರ ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನು ಮಾಡೋದನ್ನು ಮುಂದುವರಿಸಿದ್ದಾರೆ. ಸೊ GBA ಆಗಿರ್ಬೋದು ಮತ್ತು BMRCL ಆದ ನಂತರ ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅಂದರೆ BSMIL, ಬೆಂಗಳೂರಿನ ಬೃಹತ್ ರಸ್ತೆ ಕಾಮಗಾರಿಗಳ ಹೊಣೆ ಹೊತ್ತಂಥ ಈ ಒಂದು ಸಂಸ್ಥೆಯ ಅಧಿಕಾರಿಗಳ ಜೊತೆ ಇವತ್ತು ಕೃಷ್ಣ ಬೈರೇಗೌಡರು ಸಭೆಯನ್ನು ಮಾಡಿದರು. ಸಭೆಯಲ್ಲಿ GBA ಮುಖ್ಯ ಆಯುಕ್ತರು ಸೇರಿ ತಾಂತ್ರಿಕ ನಿರ್ದೇಶಕರು ಕೂಡ ಸಭೆಯಲ್ಲಿದ್ದರು. ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆದಂಥವು ಏನಂದರೆ ವೈಟ್ ಟ್ಯಾಪಿಂಗ್ ಆಗಿರ್ಬೋದು, ಮತ್ತು ಈ ಕಾರಿಡಾರ್, ಎಲಿವೇಟೆಡ್ ಕಾರಿಡಾರ್ಗಳು ಮತ್ತು ಈ ಟನಲ್ ರಸ್ತೆ, ಸುರಂಗ ರಸ್ತೆಗಳ ಬಗ್ಗೆ ಏನು ಈಗಾಗಲೇ ಅನುಷ್ಠಾನದಲ್ಲಿದೆ ಪ್ರಗತಿ, ಅದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡ್ರು. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ರಸ್ತೆಯನ್ನು ಮಾಡಿದ ಮೇಲೆ 25ರಿಂದ 30 ವರ್ಷ ಬಾಳಿಕೆ ಬರಬೇಕು. ಸೊ ಈ ರೀತಿಯಾಗಿ ರಸ್ತೆಗಳನ್ನು ಮಾಡಬೇಕು. ಬರೀ 5 ವರ್ಷ 10 ವರ್ಷ ರಸ್ತೆಗಳು ಬಾಳಿಕೆ ಬರೋದಾದರೆ ಸರ್ಕಾರ ಆ ಒಂದು ರಸ್ತೆಗೆ ಮತ್ತೆ ಕೋಟಿ ಸುರಿಯೋದಕ್ಕೆ ಆಗಲ್ಲ. ಒಂದು ಬಾರಿ ರಸ್ತೆ ಮಾಡಿದಾಗ ಅದು ದೀರ್ಘಕಾಲಕ್ಕೆ ಬಾಳಿಕೆ ಬರಬೇಕು. ವಾಹನ ಸವಾರಿಗೆ ಗುಂಡಿ ಮುಕ್ತವಾದ ರಸ್ತೆಗಳು ಸಿಗಬೇಕು. ಈ ನಿಟ್ಟಿನಲ್ಲಿ ರಸ್ತೆಗಳನ್ನು ವೈಟ್ ಟ್ಯಾಪಿಂಗ್ ಮಾಡಬೇಕು. ರಸ್ತೆ ಒಂದು ಸಾರಿ ಮಾಡಬೇಕಾದ್ರೆ ಸ್ವಲ್ಪ ಹೆಚ್ಚಾದರೂ ಪರವಾಗಿಲ್ಲ ಖರ್ಚು, ಅದು ಬಾಳಿಕೆ ಬರೋ ರೀತಿ ಮಾಡಬೇಕು ಅಂತಕ್ಕಂಥ ಸೂಚನೆಗಳನ್ನು ಕೃಷ್ಣ ಬೈರೇಗೌಡರು ಕೊಟ್ಟರು. ಈಗಾಗಲೇ 196 ಕಿಲೋಮೀಟರ್ ವೈಟ್ ಟ್ಯಾಪಿಂಗ್ ರಸ್ತೆ ಬೆಂಗಳೂರಿನಲ್ಲಾಗಿದೆ. 126 ಕಿಲೋಮೀಟರ್ ರಸ್ತೆ ಈಗಾಗಲೇ ಪ್ರಗತಿಯಲ್ಲಿದೆ. ಇದಾದ ನಂತರ ಅವರು ಇವತ್ತು ಹೊಸದಾಗಿ ಘೋಷಣೆ ಮಾಡಿರ್ತಕ್ಕಂಥ ಇನ್ನೂ 300 ಕಿಲೋಮೀಟರ್ ಬೆಂಗಳೂರಿನಲ್ಲಿ ವೈಟ್ ಟ್ಯಾಪಿಂಗ್ ರಸ್ತೆಗಳನ್ನು ನಾವು ಮಾಡ್ತೀರಂತಕ್ಕಂಥ ಒಂದು ಮಾಹಿತಿಯನ್ನು ಕೊಟ್ಟರು. ಇದು ಈ ಎಲ್ಲ ವೈಟ್ ಟ್ಯಾಪಿಂಗ್ ಕೆಲಸಗಳು ಈ ವರ್ಷಾಂತ್ಯದೊಳಗೆ ಮುಗಿಯುತ್ತೆ ಅಂತಕ್ಕಂಥ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಅಧಿಕಾರಿಗಳು ಕೂಡ ಈ ವರ್ಷಾಂತ್ಯದೊಳಗಡೆ ವೈಟ್ ಟ್ಯಾಪಿಂಗ್ ಅನ್ನ ಮಾಡಿ ಮುಗಿಸಬೇಕು ಅಂತಕ್ಕಂಥ ಕೂಡ ಹೇಳಿದ್ದಾರೆ. ಇನ್ನು ವೈಟ್ ಟ್ಯಾಪಿಂಗ್ ಮಾಡಬೇಕಾದ್ರೆ ಆಗ್ತಕ್ಕಂಥ ಅನಾನುಕೂಲ, ಸಂಚಾರಕ್ಕೆ ಆಗ್ತಕ್ಕಂಥ ಅಡ್ಡಿನೂ ಕೂಡ ನಿವಾರಣೆ ಮಾಡಬೇಕು. ಯಾಕಂದ್ರೆ ಒಂದೇ ಸಮಯದಲ್ಲಿ ರಸ್ತೆ ಕಾಮಗಾರಿ ಕೂಡ ಆಗಬೇಕು, ಮತ್ತೊಂದು ಕಡೆಯಲ್ಲಿ ಯಾವುದೇ ರೀತಿಯ ವಾಹನ ಸಂಚಾರಕ್ಕೆ ಅಡ್ಡಿ ಉಂಟಾಗದ ರೀತಿಯಲ್ಲಿ ಅಧಿಕಾರಿಗಳು ಗಮನ ಹರಿಸಿ ಈ ನಿಟ್ಟಿನಲ್ಲಿ ವೈಟ್ ಟ್ಯಾಪಿಂಗ್ ಕೆಲಸಗಳನ್ನ ಮುಗಿಸಬೇಕು ಅಂತಕ್ಕಂಥದ್ದು. ಇನ್ನೊಂದು ವಿಚಾರ ಏನಂತಂದ್ರೆ ಈ ಏನು ಎಲಿವೇಟೆಡ್ ಕಾರಿಡಾರ್ ಗಳನ್ನ ಮಾಡಬೇಕು. ಯಾಕಂತಂದ್ರೆ ಬರೀ 1 ಕಿಲೋಮೀಟರ್ 2 ಕಿಲೋಮೀಟರ್ ಟ್ರಾಫಿಕ್ ಅನ್ನ ನಿವಾರಣೆ ಮಾಡಿದ್ರೆ ಸಾಲದು. ಇದು ಮುಂದಕ್ಕೆ ರಸ್ತೆ ಏನು ಹೋಗುತ್ತೆ 15 ಕಿಲೋಮೀಟರ್ ಕೂಡ ಒಂದು ರಸ್ತೆಯನ್ನ ಟ್ರಾಫಿಕ್ ಫ್ರೀ ಆಗಿ ಮಾಡಿದ್ರೆ ಅದು ಜನರಿಗೆ ಅನುಕೂಲ ಆಗುತ್ತೆ. ಇದರಿಂದ ದೀರ್ಘಕಾಲಿಕ ಪರಿಹಾರ ಸಿಗುತ್ತೆ ಅಂತಕ್ಕಂಥ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸುಮಾರು 75 ಕಿಲೋಮೀಟರ್ ಎಲಿವೇಟೆಡ್ ಕಾರ್ಯಗಳನ್ನ ಮಾಡ್ತಿರಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು. ರೆಹಮಾನ್, ಥ್ಯಾಂಕ್ ಯು ಲಕ್ಷ್ಮಿ.